ನಮಸ್ಕಾರ. ವೃಷಭ ರಾಶಿಯ ಶಾಂತ ಸ್ವಭಾವದವರೇ, ಕಠಿಣ ಪರಿಶ್ರಮಿಗಳೇ, ಸ್ಥಿರ ನಿರ್ಧಾರಗಳನ್ನು ಕೈಗೊಳ್ಳುವ ಅದ್ಭುತ ಚತುರರೇ, ನಿನ್ನೆ ತಾನೇ ಮುಕ್ತಾಯಗೊಂಡಿರುವ ಅಧಿಕ ಜ್ಯೇಷ್ಠ ಅಮಾವಾಸ್ಯೆಯಿಂದ ಹಿಡಿದು ಮುಂಬರುವ ನಿಜ ಜ್ಯೇಷ್ಠ ಅಮಾವಾಸ್ಯೆ ಅಂದರೆ ಮಣ್ಣೆತ್ತಿನ ಅಮಾವಾಸ್ಯೆಯವರೆಗಿನ ಈ 30 ದಿನಗಳ ಕಾಲ ನಿಮ್ಮ ಬದುಕಿನಲ್ಲಿ ನಡೆಯಲಿರುವ ಆ ಮಹತ್ತರ ಘಟನೆಗಳು ಯಾವುವು? ನಿಮ್ಮ ಹಣೆಬರಹದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲಿರುವ ಆ ಅದೃಶ್ಯ ಗ್ರಹಬಲ ಯಾವುದು? ಈ 1 ತಿಂಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿರುವ ಆ ಭಾರೀ ಬದಲಾವಣೆಗಳ ಸಾಧ್ಯತೆಗಳ ಬಗ್ಗೆ ಕಣ್ಣಿಗೆ ಕಟ್ಟುವಂತೆ ತಿಳಿಸಿಕೊಡಲಿದ್ದೇವೆ. ವಿಡಿಯೋದ ಕೊನೆಯಲ್ಲಿ ನಿಮಗಾಗಿ ಕಾಯುತ್ತಿರುವ ಒಂದು ವಿಶೇಷ ಹಾಗೂ ಕುತೂಹಲಕಾರಿ ಮಾಹಿತಿ ಇದೆ. ನಿಮ್ಮ ಜೀವನದಲ್ಲಿ ಈ 30 ದಿನಗಳಲ್ಲಿ ಗೋಚರಿಸಲಿರುವ ಆ ಶುಭ ಯೋಗವನ್ನು ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ಪೂರ್ತಿಯಾಗಿ ವೀಕ್ಷಿಸಿ. ಮೊದಲಿಗೆ ಈ 30 ದಿನಗಳಲ್ಲಿ ನಿಮ್ಮ ರಾಶಿಗೆ ಅನ್ವಯವಾಗುವ ಪ್ರಮುಖ ಹೈಲೈಟ್ಗಳನ್ನು ನೋಡುವುದಾದರೆ, ಹಣಕಾಸಿನ ಸ್ಥಿತಿಯಲ್ಲಿ ನಿಧಾನಗತಿಯ ಸುಧಾರಣೆ ಕಂಡುಬರಲಿದೆ. ಕೌಟುಂಬಿಕ ಸುಖ ಸಂತೋಷಗಳು ವೃದ್ಧಿಯಾಗಲಿವೆ. ಮಾನಸಿಕ ನೆಮ್ಮದಿ ಹೆಚ್ಚಾಗಲಿದೆ. ಆದರೆ ನಿಮ್ಮ ಅತಿಯಾನ ಮೊಂಡುತನ, ಹಠಾತ್ ನಿರ್ಧಾರಗಳ ಮೇಲೆ ನಿಯಂತ್ರಣವಿರಲಿ. ಇಲ್ಲದಿದ್ದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಆಗಬಹುದು. ಎಚ್ಚರ. ವೇದಿಕ ಜ್ಯೋತಿಷ್ಯದ ನೈಜ ಗೋಚರ ಲೆಕ್ಕಾಚಾರವನ್ನು ನೋಡುವುದಾದರೆ, ಈ 30 ದಿನಗಳ ಅವಧಿಯಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರನ ಶುಭ ಸಂಚಾರವು ನಿಮ್ಮ ಜೀವನದಲ್ಲಿ ಭೌತಿಕ ಸುಖಭೋಗಗಳನ್ನು ಹೆಚ್ಚಿಸಲಿದೆ. ದೇವಗುರು ಬೃಹಸ್ಪತಿಯು ಕರ್ಕಾಟಕ ರಾಶಿಯಲ್ಲಿ ಅಂದರೆ ನಿಮ್ಮ ರಾಶಿಯಿಂದ 3ನೇ ಮನೆಯಾದ ಪರಾಕ್ರಮ ಸ್ಥಾನದಲ್ಲಿ ಸಂಚರಿಸುತ್ತಾ ನಿಮ್ಮ ಧೈರ್ಯ, ಆತ್ಮವಿಶ್ವಾಸವನ್ನು ವೃದ್ಧಿಸಲಿದ್ದಾನೆ. ಸೂರ್ಯ ಬುಧರ ಸಂಚಾರವು ನಿಮ್ಮ ರಾಶಿಯ ಧನಸ್ಥಾನ ಅಥವಾ ತೃತೀಯ ಸ್ಥಾನಗಳಲ್ಲಿ ಬುಧಾದಿತ್ಯ ಯೋಗವನ್ನು ಉಂಟುಮಾಡುತ್ತಿದ್ದು ನಿಮ್ಮ ವಾಕ್ಚಾತುರ್ಯವನ್ನು ತೀಕ್ಷ್ಣಗೊಳಿಸಲಿದೆ. ಸಮಾಜದಲ್ಲಿ ಗೌರವ ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ಶನಿದೇವನು ಮೀನರಾಶಿಯಲ್ಲಿ ಅಂದರೆ ನಿಮ್ಮ ಏಕಾದಶ ಸ್ಥಾನವಾದ ಲಾಭಸ್ಥಾನದಲ್ಲಿ ವಕ್ರೀಚಲನೆಯನ್ನು ಆರಂಭಿಸುತ್ತಿರುವುದರಿಂದ ಹಳೆಯ ಹೂಡಿಕೆಗಳಿಂದ ನಿಧಾನಗತಿಯ ಲಾಭಗಳು ಹಳೆಯ ಬಾಕಿ ವಸೂಲಾತಿಗೆ ಕಾರಣವಾಗಬಹುದು. ರಾಹು ಕುಂಭರಾಶಿಯಲ್ಲಿ ಅಂದರೆ ನಿಮ್ಮ 10ನೇ ಮನೆಯಾದ ಕರ್ಮಸ್ಥಾನದಲ್ಲಿ ಸಂಚರಿಸುತ್ತಿರುವುದರಿಂದ ಉದ್ಯೋಗದಲ್ಲಿ ಆಕಸ್ಮಿಕ ಬದಲಾವಣೆಯ ಸಣ್ಣ ಅವಕಾಶಗಳು ಗೋಚರಿಸುತ್ತಿವೆ. ಕೇತು 4ನೇ ಮನೆಯಾದ ಸಿಂಹರಾಶಿಯಲ್ಲಿರಲಿದ್ದಾನೆ. ಹಣಕಾಸಿನ ವಿಚಾರಕ್ಕೆ ಬಂದರೆ ಈ 30 ದಿನಗಳು ನಿಮಗೆ ಮಿಶ್ರ ಫಲಿತಾಂಶಗಳನ್ನು ನೀಡಲಿವೆ. ಧನಸ್ಥಾನದಲ್ಲಿ ಏರ್ಪಡುವ ಬುಧಾದಿತ್ಯ ಯೋಗದ ಶುಭ ದೃಷ್ಟಿಯಿಂದಾಗಿ ದೀರ್ಘಕಾಲದಿಂದ ನಿಂತು ಹೋಗಿದ್ದ ಹಣವು ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ. ಆದಾಯದ ಹೊಸ ದಾರಿಗಳು ತೆರೆದುಕೊಳ್ಳಲಿವೆ. ಆಕಸ್ಮಿಕ ಧನಲಾಭದ ಯೋಗವಿದೆ. ಆದರೆ 10ನೇ ಮನೆಯ ರಾಹುವಿನ ಪ್ರಭಾವವಿರುವುದರಿಂದ ಅನಗತ್ಯ ವ್ಯವಹಾರಗಳಲ್ಲಿ ಹಣ ಹೂಡುವುದನ್ನು ತಪ್ಪಿಸಿ ಉಳಿತಾಯದ ಕಡೆಗೆ ಹೆಚ್ಚಿನ ಗಮನ ಹರಿಸುವುದು ಅತ್ಯಂತ ಅವಶ್ಯಕವಾಗಿದೆ. ನಿಮ್ಮ ವೃತ್ತಿ ಜೀವನ, ಉದ್ಯೋಗದ ಕಡೆಗೆ ನೋಡುವುದಾದರೆ, ಕಚೇರಿಯಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ಸಹೋದ್ಯೋಗಿಗಳು ನಿಮ್ಮ ಕೆಲಸಕ್ಕೆ ಬೆಂಬಲ ನೀಡುವರು. ನಿಮಗೆ ಹೊಸ ಪ್ರಾಜೆಕ್ಟ್ ಸಿಗುವ ಉತ್ತಮ ಲಕ್ಷಣಗಳು ಕಾಣಿಸುತ್ತಿವೆ. ಲಾಭದ ವೃತ್ತಿಗಳ ಬಗ್ಗೆ ಹೇಳುವುದಾದರೆ, ನಿಮ್ಮ ರಾಶ್ಯಾಧಿಪತಿ ಶುಕ್ರನ ಶುಭ ಪ್ರಭಾವದಿಂದಾಗಿ ಕಲಾಕ್ಷೇತ್ರ, ಸೌಂದರ್ಯವರ್ಧಕ ವಸ್ತುಗಳು, ಜವಿಲ ಉದ್ಯಮ, ಹೈನುಗಾರಿಕೆ, ಆಭರಣ ವ್ಯವಹಾರದಲ್ಲಿ ತೊಡಗಿಸಿಕೊಂಡವರಿಗೆ ಈ ತಿಂಗಳು ಉತ್ತಮ ಪ್ರಮಾಣದ ಲಾಭ ಸಿಗಲಿದೆ. ಪ್ರವಾಸೋದ್ಯಮ ಕ್ಷೇತ್ರದಲ್ಲಿರುವರಿಗೂ ಲಾಭದ ಯೋಗವಿದೆ. ಎಚ್ಚರಿಕೆಯ ವೃತ್ತಿಗಳ ಬಗ್ಗೆ ನೋಡುವುದಾದರೆ, ರಿಯಲ್ ಎಸ್ಟೇಟ್, ಗುತ್ತಿಗೆ ವ್ಯವಹಾರ, ಷೇರು ಮಾರುಕಟ್ಟೆ ಆಧಾರಿತ ದೊಡ್ಡ ವ್ಯವಹಾರ ಮಾಡುವವರು ಈ 30 ದಿನಗಳ ಕಾಲ ಜಾಗರೂಕರಾಗಿರಬೇಕು. ಶನಿಯ ವಕ್ರೀಚಲನೆ ಇರುವುದರಿಂದ ದೊಡ್ಡ ಮೊತ್ತದ ಸಾಲ ಕೊಡುವುದು ಅಥವಾ ಯಾರನ್ನೂ ನಂಬಿ ಶ್ಯೂರಿಟಿ ಸಹಿ ಮಾಡುವುದನ್ನು ಸಂಪೂರ್ಣವಾಗಿ ತಪ್ಪಿಸಿ. ನಿಮ್ಮ ಆರೋಗ್ಯದ ಸ್ಥಿತಿಗತಿಯನ್ನು ನೋಡುವುದಾದರೆ, ಈ ತಿಂಗಳು ಯಾವುದೇ ದೊಡ್ಡ ಗಂಭೀರ ಆರೋಗ್ಯ ಸಮಸ್ಯೆಗಳು ಎದುರಾಗುವುದಿಲ್ಲ. ಆದಾಗಲೂ ಗಂಟಲಿನ ತೊಂದರೆ, ಕಣ್ಣಿನ ದೋಷ ಇರುವವರು ಎಚ್ಚರಿಕೆಯಿಂದಿರಬೇಕು. ಸಕಾಲಕ್ಕೆ ಸರಿಯಾದ ಪೌಷ್ಟಿಕ ಆಹಾರ ತೆಗೆದುಕೊಳ್ಳುವುದರಿಂದ ಆರೋಗ್ಯವನ್ನು ಉತ್ತಮವಾಗಿ ಕಾಯ್ಪಾಡಿಕೊಳ್ಳಬಹುದು. ವಿದ್ಯಾಭ್ಯಾಸದ ವಿಷಯದಲ್ಲಿ ವಿದ್ಯಾರ್ಥಿಗಳಿಗೆ ಈ ಅವಧಿಯು ಅತ್ಯಂತ ಅನುಕೂಲಕರವಾಗಿರುತ್ತದೆ. ಬುಧನ ಶುಭ ಸ್ಥಿತಿಯ ಪ್ರಭಾವದಿಂದ ಏಕಾಗ್ರತೆ ಹೆಚ್ಚಾಗಲಿದ್ದು, ಕಠಿಣ ವಿಷಯಗಳನ್ನು ಸುಲಭವಾಗಿ ನೆನಪಿನಲ್ಲಿಟ್ಟುಕೊಳ್ಳುವ ಬುದ್ಧಿಶಕ್ತಿ ನಿಮ್ಮದಾಗಲಿದೆ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವ ವೃಷಭರಾಶಿಯ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶಗಳು ಸಿಗುವ ಲಕ್ಷಣಗಳು ಗೋಚರಿಸುತ್ತಿವೆ. ಬಂಧು ಮಿತ್ರರೊಂದಿಗಿನ ಸಂಬಂಧವನ್ನು ನೋಡುವುದಾದರೆ, ನಿಮ್ಮ ಉಡಹುಟ್ಟಿದವರು ನಿಮ್ಮ ಕಷ್ಟದ ಸಮಯದಲ್ಲಿ ಹೆಗಲಿಗೆ ಹೆಗ್ಗಲು ಕೊಟ್ಟು ನಿಲ್ಲಲಿದ್ದಾರೆ. ಆದರೆ ನೆರೆಹೊರೆಯರ ಜೊತೆಗೆ ಮಾತನಾಡುವಾಗ ಜಾಗರೂಕರಾಗಿರಿ. ನಿಮ್ಮ ಮೌನವೇ ಅವರಿಗೆ ತಪ್ಪು ತಿಳುವಳಿಕೆ ಉಂಟು ಮಾಡಬಹುದು. ಹಳೆಯ ಹಿತಶತ್ರುಗಳಿಂದ ಸ್ವಲ್ಪ ದೂರವಿರುವುದು ಒಳ್ಳೆಯದು. ವೀಕ್ಷಕರೇ, ನಿಮ್ಮ ಜೀವನದಲ್ಲಿಯೂ ಸದ್ಯದ ಪರಿಸ್ಥಿತಿಯಲ್ಲಿ ಬಂಧು ಮಿತ್ರನಿಂದ ಅಥವಾ ಹಣಕಾಸಿನ ವಿಷಯದಲ್ಲಿ ತೊಂದರೆಗಳು ಎದುರಾಗುತ್ತಿವೆಯೇ? ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವ ಸಮಸ್ಯೆಗಳು ಅಥವಾ ನಿಮ್ಮ ಅನುಭವಗಳನ್ನು ವಿವರವಾಗಿ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ನಮ್ಮೊಂದಿಗೆ ಹಂಚಿಕೊಳ್ಳಿ. ಅದಕ್ಕೆ ಸೂಕ್ತವಾದ ಶಾಸ್ತ್ರೀಯ ಪರಿಹಾರಗಳನ್ನು ಮುಂದಿನ ದಿನಗಳಲ್ಲಿ ತಿಳಿಸಿಕೊಡಲಿದ್ದೇವೆ. ದಾಂಪತ್ಯ ಜೀವನದ ವಿಷಯಕ್ಕೆ ಬಂದರೆ, ಪತಿ ಪತ್ನಿಯರ ನಡುವೆ ಪ್ರೀತಿ, ವಿಶ್ವಾಸ ಹೆಚ್ಚಾಗಲಿದೆ. ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಪರಸ್ಪರ ಗೌರವದಿಂದ ಅವುಗಳನ್ನು ಬಗೆಹರಿಸಿಕೊಳ್ಳುತ್ತೀರಿ. ಸಂಗಾತಿಯ ಹೆಸರಿನಲ್ಲಿ ಮಾಡುವ ಹೂಡಿಕೆಗಳು ನಿಮಗೆ ಲಾಭವನ್ನು ತಂದುಕೊಡಲಿವೆ. ಅವಿವಾಹಿತರಿಗೆ ಸೂಕ್ತ ವೈವಾಹಿಕ ಸಂಬಂಧಗಳು ಕೂಡಿ ಬರುವ ಸುಸಮಯವಿದಾಗಿದೆ. ಪ್ರಯಾಣದ ಯೋಗವನ್ನು ನೋಡುವುದಾದರೆ, ಈ 30 ದಿನಗಳಲ್ಲಿ ವ್ಯಾಪಾರ ನಿಮಿತ್ತ ಸಣ್ಣ ಸಣ್ಣ ಪ್ರಯಾಣಗಳು ಸಂಭವಿಸಲಿವೆ. ಈ ಪ್ರಯಾಣಗಳು ನಿಮಗೆ ಆರ್ಥಿಕವಾಗಿ ಸಾಕಷ್ಟು ಲಾಭದಾಯಕವಾಗುವ ಸಾಧ್ಯತೆ ಇದೆ. ಕುಟುಂಬದ ಜೊತೆಗೆ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವ ಸಾಧ್ಯತೆಯೂ ಇದೆ. ವಾಹನ ಚಾಲನೆ ಮಾಡುವಾಗ ಮಾತ್ರ ನಿಯಮಗಳನ್ನು ಪಾಲಿಸಿ.
ಹೊಸ ವಸ್ತುಗಳ ಖರೀದಿ ಯೋಗವನ್ನು ನೋಡುವುದಾದರೆ ಶುಕ್ರನು ಬಲವಿರುವುದರಿಂದ ನಿಮಗೆ ಹೊಸ ವಾಹನ, ನಿರಂತರ ಬಳಕೆಯ ಗೃಹೋಪಯೋಗ ವಸ್ತುಗಳನ್ನು ಖರೀದಿಸುವ ಯೋಗ ಬಲವಿದೆ. ದೀರ್ಘಕಾಲದಿಂದ ಖರೀದಿಸಬೇಕೆಂದುಕೊಂಡಿದ್ದ ಚಿನ್ನಾಭರಣಗಳನ್ನು ಖರೀದಿಸಲು ಇದು ಅತ್ಯಂತ ಸೂಕ್ತವಾದ ಸಮಯವಾಗಿದೆ. ಸಾರ್ವಜನಿಕ ಜೀವನದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆಗಳು ಯಥಾವತ್ತಾಗಿ ಮುಂದುವರಿಯಲಿವೆ. ಸಮಾಜದಲ್ಲಿ ನಿಮ್ಮ ಸೌಮ್ಯ ಸ್ವಭಾವಕ್ಕೆ ಮನ್ನಣೆ ಸಿಗಲಿದೆ. ಸಾಮಾಜಿಕ ಕ್ಷೇತ್ರದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳು ಹುಡುಕಿಕೊಂಡು ಬರಲಿವೆ. ಜನರ ನಡುವೆ ನಿಮ್ಮ ಸಲಹೆಗಳಿಗೆ ಹೆಚ್ಚಿನ ಮೌಲ್ಯ ಸಿಗಲಿದೆ. ಈ 1 ತಿಂಗಳಲ್ಲಿ ನೀವು ಪಾಲಿಸಬೇಕಾದ ಪ್ರಮುಖ ಎಚ್ಚರಿಕೆಗಳೆಂದರೆ ನಿಮ್ಮ ಅತಿಯಾದ ಆಲಸ್ಯತನ, ಸೋಮಾರಿತನ. ಯಾವುದೇ ಪ್ರಮುಖ ಕೆಲಸಗಳನ್ನು ಮುಂದೂಡಬೇಡಿ. ಯಾರೊಂದಿಗೂ ಹಣಕಾಸಿನ ವಿಷಯದಲ್ಲಿ ವಿನಾಕಾರಣ ವಾದ ವಿವಾದಗಳಿಗೆ ಇಳಿಯಬೇಡಿ. ನಿಮ್ಮ ರಹಸ್ಯ ಯೋಜನೆಗಳನ್ನು ಬೇರೆಯವರ ಮುಂದೆ ಹಂಚಿಕೊಳ್ಳಬೇಡಿ. ವೃಷಭ ರಾಶಿಯವರ ದೋಷ ನಿವಾರಣೆ, ಹೆಚ್ಚಿನ ಶುಭ ಫಲಗಳಿಗಾಗಿ ಸರಳ ಪರಿಹಾರಗಳೆಂದರೆ ಪ್ರತಿದಿನ ಬೆಳಿಗ್ಗೆ ಮಹಾಲಕ್ಷ್ಮೀ ದೇವಿಯ ಆರಾಧನೆ ಮಾಡಿ. ಶುಕ್ರವಾರದ ದಿನ ದೇವಾಲಯಕ್ಕೆ ಭೇಟಿ ನೀಡಿ ಬಿಳಿ ಹೂವುಗಳನ್ನು ಸಮರ್ಪಿಸಿ ಲಕ್ಷ್ಮೀ ಅಷ್ಟೋತ್ತರವನ್ನು ಜಪಿಸಿ. ಇದರಿಂದ ನಿಮ್ಮ ಸಕಲ ಕಷ್ಟಗಳು ದೂರವಾಗಿ ಸುಖ, ಶಾಂತಿ, ನೆಮ್ಮದಿ ಸಿಗಲಿದೆ. ಈಗ ನಾನು ವಿಡಿಯೋದ ಆರಂಭದಲ್ಲಿ ಹೇಳಿದ ಆ ಕುತೂಹಲಕಾರಿ ವಿಷಯವನ್ನು ತಿಳಿಸುವ ಸಮಯ ಬಂದಿದೆ. ಈ 30 ದಿನಗಳ ಅವಧಿಯಲ್ಲಿ ವೃಷಭ ರಾಶಿಯವರ ಜಾತಕದಲ್ಲಿ ಲಾಭಸ್ಥಾನದ ಶನಿಯ ವಕ್ರೀಚಲನೆಯಿಂದಾಗಿ ಹಳೆಯ ಮೂಲಗಳಿಂದ ಧನಹರಿವು ಹೆಚ್ಚಾಗಲಿದೆ. ಇದರ ಪ್ರಭಾವದಿಂದಾಗಿ ನಿಮ್ಮ ಜೀವನದಲ್ಲಿ ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಆಸ್ತಿ ವಿವಾದ ಅಥವಾ ನ್ಯಾಯಾಲಯದ ಪ್ರಮುಖ ಕೆಲಸ ಆಕಸ್ಮಿಕವಾಗಿ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ಕೈಬಿಟ್ಟು ಹೋಯಿತು ಎಂದುಕೊಂಡಿದ್ದ ಧನಲಾಭ ಅಥವಾ ಹಳೆಯ ಒಡನಾಟಗಳು ನಿಮ್ಮನ್ನು ಹುಡುಕಿಕೊಂಡು ಮರಳಿ ಬರುವ ಉತ್ತಮ ಯೋಗಗಳು ಸೃಷ್ಟಿಯಾಗಲಿವೆ. ಇದು ನಿಮ್ಮ ಇಡೀ ಜೀವನದ ಆರ್ಥಿಕ ದಿಕ್ಕನ್ನೇ ಬದಲಾಯಿಸಬಲ್ಲದು. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಈಗಾಗಲೇ ಇಂತಹ ಪವಾಡಗಳೇನಾದರೂ ನಡೆದಿವೆಯೇ? ಅಥವಾ ನಿಮ್ಮ ಜೀವನದ ಮುಖ್ಯ ಗುರಿ ಏನು ಎಂಬುದನ್ನು ತಿಳಿಯಲು ನಮಗೆ ಆಸಕ್ತಿ ಇದೆ. ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಥವಾ ಓಂ ನಮಃ ಶಿವಾಯ ಎಂದು ಬರೆದು ನಿಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ವೀಕ್ಷಕರ ಗಮನಕ್ಕೆ, ನಿಮ್ಮ ವೈಯಕ್ತಿಕ ಜನ್ಮಜಾತಕವನ್ನು ಪರಿಶೀಲಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಮಂಗಳವಾಗಲಿ. ನಮ್ಮ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ನಮ್ಮ ಚಾನೆಲ್ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಅನೇಕ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ತಾವು ವೀಕ್ಷಿಸಬಹುದು. ಧನ್ಯವಾದಗಳು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80 ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.